ನಮಸ್ಕಾರ ಎಲ್ಲರಿಗೂ. ಈ ಚಿತ್ರವನ್ನು ಕೇಳಿದ ಮೇಲೆ ತುಂಬ ಇನ್ಸ್ಪೈರ್ ಆದೆ ನಾನು. ಅದು ನಾಗಮ್ಮನ್ ರೋಲ್ ಅಂತಂದ್ರು ಬೋಲ್ಡ್ ಕ್ಯಾರೆಕ್ಟರ್ ಇತ್ತು. ಸೊ ಆ ಕ್ಯಾರೆಕ್ಟರ್ ಮಾಡ್ತಾ ಮಾಡ್ತಾ ನಾನು ಹೇಗೆ ಬೋಲ್ಡ್ ಆಗಿರ್ಬೇಕನ್ನೋದೊಂದು ಕಲಿತೆ. ಆಮೇಲೆ ಈ ವಚನ ಬಗ್ಗೆ ನನಗಂತೂ ತಿಳಿದಿರಲಿಲ್ಲ. ಆಮೇಲೆ ಕೇಳ್ತಾ ಕೇಳ್ತಾ ಅದ್ರ ಮಹತ್ವವನ್ನು ತಿಳ್ಕೊಂಡು ಬಂದೆ. ಅದು ಎಲ್ಲ ಇಷ್ಟ ಆಯಿತು ನನಗೂ. ಸೊ ಅವ್ರು ಹೇಳಿದ್ದಕ್ಕೆ ನಾನು ಒಂದು ಸ್ವಲ್ಪ ಪ್ರೊಡಕ್ಷನ್ ಮಾಡಿ ಇದರಲ್ಲಿ ಖುಷಿಯಾಗಿದೆ. ಎಲ್ಲರೂ ನೋಡಿ ಆನಂದಿಸಿ ಹಾರೈಸಿ. ಇಲ್ಲ ಸರ್, ಆ್ಯಕ್ಚುಲಿ ಅವರು ಮುಂಚೆಯಿಂದ ಮಾಡಬೇಕು ಅನ್ನೋದು ಒಂದಿತ್ತು ಬಸವಣ್ಣಂದು. ಬಟ್ ಅದೇ ಅವ್ರು ಹೇಳಿದಾಗ ಅವ್ರು ಬರೀ ಅವ್ರದ್ದು ಚರಿತ್ರೆ ಅಷ್ಟೇ ಮಾಡಬೇಕು ಅಂದ್ಕೊಂಡಿದ್ವಿ. ಆಮೇಲೆ ಬರ್ತಾ ಬರ್ತಾ ಎಲ್ಲ ಶರಣರನ್ನು ತೋರಿಸ್ಬೇಕು ಅಂತಂತ ಹೇಳಿ ನಿರ್ಧಾರ ಮಾಡಿದ್ವಿ. ಅದು ಒಂದೊಂದೇ ಮಾಡ್ತಾ ಮಾಡ್ತಾ ಒಬ್ರೊಬ್ರದ್ದು ಸ್ಟೋರಿ ಕೇಳ್ತಾ ಕೇಳ್ತಾ ತುಂಬ ಇನ್ಸ್ಪೈರ್ ಆದ್ವಿ. ಈ ಥರ ಎಲ್ಲ ಇಷ್ಟೊಂದು ಇನ್ವಾಲ್ವ್ಮೆಂಟ್ ಇದೆನಾ, ಇಷ್ಟು ಡೀಪ್ ಸ್ಟೋರಿ ಇದೆನಾ ಅಂತಂತ ಹೇಳಿ. ಆಮೇಲೆ ಅವ್ರ ಇಬ್ಬರು ಸೇರಿ ಕುತ್ಕೊಂಡು ಡಿಸ್ಕಸ್ ಮಾಡಿ ಇದ್ರ ಬಗ್ಗೆ ಈ ಥರನೇ ಮಾಡಬೇಕು, ಎಲ್ಲರ ಶರಣರದ್ದು ತೋರಿಸ್ಬೇಕು ಅಂತಂತ ಹೇಳಿ ಈ ಚಿತ್ರವನ್ನು ಮಾಡಿದ್ವಿ. ಅಕ್ಕ ನಾಗಮ್ಮನ್ ರೋಲ್ ಸರ್, ಬಸವಣ್ಣನ ಅಕ್ಕನಾಗಿ ಮಾಡಿದ್ದೀನಿ. ಹ್ಞೂ ಸರ್, ಫಸ್ಟ್